ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ತ್ರಿಷಿಕಾ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ನಾವು ಏನು ಮಾಡ್ತಾ ಇದ್ದೀನಿ ಅಂದರೆ ಜಾಮೂನ್ ಮಾಡ್ತಾ ಇದ್ದೀನಿ. ನೋಡಿ, ಗುಲಾಬ್ ಜಾಮೂನು ಹೆಂಗೆ ಮಾಡಬೇಕು ಅಂತ ಹೇಳ್ತೀನಿ. ನೋಡಿ, ನಾನು ತುಪ್ಪ ತೊಗೊಂಡಿದ್ದೀನಿ ಸ್ವಲ್ಪ, ಯಾಕಂದರೆ ಇದು ರೌಂಡ್ ಮಾಡಲಿಕ್ಕೆ ತುಪ್ಪ ಸ್ವಲ್ಪ ಇದು ಹಚ್ಕೊಂಡಾಗ, ಮತ್ತು ಆಮೇಲೆ ಪುಡಿ ಇದು ಸ್ವಲ್ಪ ಅದು ಹಿಟ್ಟು ಕಲಸಿದ ಮೇಲೆ ಅದಕ್ಕೂ ಹಾಕ್ಕೊಳ್ಳಿಕ್ಕೆ ಒಂದು ಪ್ಯಾಕೆಟ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ನಾನು ಕಟ್ ಮಾಡಿ ತಟ್ಟೆ ಒಳಗೆ ಹಾಕ್ಕೊಂಡಿದ್ದೀನಿ. ಇವಾಗ ನೀರು ಹಾಕಿ ಹೇಗೆ ಕಲಸೋದಂತ ನೋಡೋಣ ಬನ್ನಿ. ಓಕೆ, ಇದು ನೋಡಿ, ಹಿಟ್ಟು ತೊಗೊಂಡಿದ್ದೀನಿ ನಾನು. ತುಪ್ಪನೂ ನನ್ನ ಕೈಗೆ ಹಚ್ಕೊಳ್ಳಿಕ್ಕೆ ತುಪ್ಪ ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಇವಾಗ ಏನು ಮಾಡಬೇಕು ಅಂತಂದರೆ ಸ್ವಲ್ಪ ನೀರು ಹಾಕಿ, ಸ್ವಲ್ಪ ನೀರು ಹಾಕಬೇಕು, ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬಾರ್ದು. ಯಾಕಂದರೆ ನೋಡಿ, ಒಂದು ಸಣ್ಣ ಗ್ಲಾಸ್ಲಿಂದ ನಾನು ಸ್ವಲ್ಪ ನೀರು ಹಾಕಿ ಅದನ್ನು ಹೆಂಗೆ ಕಲಿಸ್ಕೋಬೇಕಂತಂದು ಮೃದುವಾಗಿ ಕಲಿಸ್ಕೋತೀನಿ. ಜಗ್ಗಿ ನೀರು ಹಾಕೋಣಂಗೆ ಇಲ್ಲ ನಾನು, ಯಾಕಂದರೆ ಜಾಸ್ತಿ ನೀರು ಹಾಕಿದರೆ ಅದು ತೆಳ್ಳಗಾಗುತ್ತೆ. ಸ್ವಲ್ಪ ನೀರು ಹಾಕಿ ನಾನು ಕಲಿಸ್ಕೋತೀನಿ. ನೋಡಿ, ಮೃದುವಾಗಿ ಕಲಿಸ್ಬೇಕು. ಜಾಸ್ತಿ ನೀರು ಹಾಕ್ಕೊಂಡು ಒಂಥರ ಉಂಡೆ ಥರ ಆಗಂಗೆ ಮಾಡಬಾರ್ದು. ಸ್ವಲ್ಪ ನೀರು ಹಾಕಿ ನಾನು ಹೆಂಗೆ ಕಲಿಸ್ತಾ ಹೋಗ್ತಾ ಇದ್ದೀನಿ ಹಾಗೆ ಕಲಿಸ್ಬೇಕು. ಚೆನ್ನಾಗಿ ಬರುತ್ತೆ ಜಾಮೂನ್, ಮಾತ್ರ ಭಾಳ ಚೆನ್ನಾಗಿ ಬರುತ್ತೆ. ಯಾಕಂದರೆ ನನಗೂ ಫಸ್ಟಿಗೆ ಜಾಮೂನ್ ಅಂದರೆ ಭಾಳ ಒಂದು 2-3 ಸಲ ನಾನು ಇದು ಮಾಡ್ಕೊಂಡಿದ್ದೀನಿ. ಈ ಮೆಜರ್ಮೆಂಟ್ ಒಳಗೆ ಮಾಡಿಕೊಂಡ್ರೆ ಭಾಳ ಚಲೋ ಬರುತ್ತೆ. ಇದು ನಮ್ಮ ತಾಯಿಯವರು ಹೇಳ್ಕೊಟ್ಟಿದ್ದು. ನೋಡಿ, ಈ ಥರ ಹಿಂಗೆ ಸ್ವಲ್ಪ ನೀರು ಹಾಕಿ ನಾನು ಕಲಿಸ್ಕೊತಾ ಇದ್ದೀನಿ. ನೋಡಿರಿ, ಈ ಥರ ಬರ್ತಾ ಇದೆ. ನೋಡಿ, ಜಾಸ್ತಿ ನೀರು ಹಾಕ್ಕೊಳಿಕ್ಕೆ ಹೋಗ್ಬೇಡ್ರಿ. ನೋಡಿ, ಈ ಥರ ಬರಬೇಕು. ನೋಡಿ, ಲಾಸ್ಟ್ ಹಿಂಗಾದ್ಮೇಲೆ ಸ್ವಲ್ಪ ತುಪ್ಪ ಹಾಕಿ ಮತ್ತೊಂದು ಸತಿ ನಾನು ಕಲಿಸ್ಕೊತೀನಿ. ನೋಡಿ, ಈ ಥರ ಬರಬೇಕು. ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ನೋಡಿ, ಸ್ವಲ್ಪ ತುಪ್ಪ ಕೈಗೆ ಹಚ್ಕೊಂಡು ನಾನು ಕಲಿಸ್ತಾ ಇದ್ದೀನಿ. ಹಿಟ್ಟನ್ನು ಚೂರು ತುಪ್ಪ ಹಾಕ್ಕೊಂಡು ಕಲಿಸಿದ್ರೆ ಅದು ಮೃದು ಆಗುತ್ತಾ ಹಿಟ್ಟು. ಸೊ ಈ ಸ್ವಲ್ಪ ತುಪ್ಪ ಹಾಕಬೇಕು. ಚೂರು ತುಪ್ಪ ಹಾಕ್ಕೊಂಡು ನಾನು ಕಲಿಸ್ಕೊತಾ ಇದ್ದೀನಿ. ಯಾಕಂದರೆ ತುಪ್ಪ ಹಾಕೋದ್ರಿಂದ ಏನಾಗುತ್ತಂದರೆ ಅದು ತುಪ್ಪ ಹಾಕೋದ್ರಿಂದ ಏನಾಗುತ್ತಂದರೆ ಅದು ಹಿಟ್ಟು ಚೆನ್ನಾಗಾಗುತ್ತೆ. ಕೈಗೇನು ಸ್ವಲ್ಪ ಅಂಟ್ಕೊಳಂಗಿಲ್ಲ. ಸೊ ಈ ಥರ ಮಾಡ್ಕೋಬೇಕು. ನೋಡಿ, ಈ ಥರ ಹಿಂಗೆ ಕಲಿಸ್ಕೊಂಡ್ಬಿಟ್ಟು ನಿಮ್ಗೆ ಲಾಸ್ಟಿಗೆ ಅದು ಹದ ಬರುತ್ತೆ. ಫಸ್ಟಿಗೆ ನಿಮ್ಗೆ ಅಳಸಾಗಿದೇನೋ, ಇದು ತೆಳ್ಳಗಾಗಿದೇನೋ ಹಿಟ್ಟು ಅನ್ಕೊತೀರೇನೋ. ಆ ಥರ ಏನೂ ಇಲ್ಲ. ನಾನು ಜಾಸ್ತಿ ನೀರು ಹಾಕ್ಕೊಂಡಿಲ್ಲ, ಚೂರು ನೀರು ಹಾಕಿನೇ ನಾನು ಕಲಿಸಿದ್ದೀನಿ. ಜಾಸ್ತಿ ಗಟ್ಟಿನೂ ಆಗಬಾರ್ದು, ತೆಳ್ಳಗೂ ಆಗಬಾರ್ದು. ಮೀಡಿಯಮ್ ಒಳಗೆ ಚೆನ್ನಾಗಿ ಕಲಿಸ್ಕೋಬೇಕಷ್ಟೇ, ಮೃದುವಾಗಿ ಕಲಿಸ್ಕೋಬೇಕು ಹಿಟ್ಟು ಯಾವಾಗಲೂ. ಇವಾಗ ನೋಡಿ, ಈ ಥರ ಬಂದಿದೆ ಹಿಟ್ಟು. ಇನ್ನೊಂದು ಚೂರು ಇದು ಕಲಿಸ್ಕೊತಾ ಇದ್ದೀನಿ. ನಾನು ಕಲಿಸ್ಕೊಂಡಿದ್ದೀನಿ. ನೋಡಿ, ಈ ಥರ ಆಗಿದೆ ಹಿಟ್ಟು. ನೋಡಿ, ಇವಾಗ ನೋಡಿ ಇಷ್ಟಾದರೆ ಸಾಕು ನಮಗೆ ಹಿಟ್ಟು. ಓಕೆ, ಇವಾಗ ನೋಡಿ, ನಾನು ರೌಂಡ್ ಮಾಡ್ಕೋತೀನಿ. ಇದು ಸ್ವಲ್ಪ ಹಂಗೆ ಈ ಥರ ಆದರೆ ಸಾಕ್ರಿ ಹಿಟ್ಟು. ಇಷ್ಟಾದರೆ ಸಾಕು. ಇವಾಗ ನಾನು ಕೈಗೆ ಇದು ತುಪ್ಪ ಹಚ್ಕೊಂಡ್ಬಿಟ್ಟು ನಾನು ರೌಂಡ್ ಮಾಡ್ಕೋತೀನಿ. ನೋಡಿ, ಚಿಕ್ಕ ರೌಂಡ್ ಮಾಡ್ಕೋಬೇಕು. ಇವಾಗ ನೋಡಿ, ನಾನು ರೌಂಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಹಂಗೈಗೆ ತುಪ್ಪ ಹಚ್ಕೊಂಡ್ಬಿಟ್ಟು ರೌಂಡ್ ಮಾಡ್ಕೊತಾ ಇದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಈ ಥರ ಉಂಡೆಗಳೆಲ್ಲ ಮಾಡ್ಕೋಬೇಕು. ಇವಾಗ ಸಕ್ಕರೆ ಪಾಕ ಹೇಗೆ ಮಾಡಬೇಕಂತ ಹೇಳ್ತಾ ಇದ್ದೀನಿ. ನೋಡಿ, ನಾನು ಇವಾಗ ಒಲೆ ಮೇಲೆ ಇದಿಟ್ಟಿದ್ದೀನಿ ಒಂದು ಕಡಾಯಿ. ಅದರಲ್ಲಿ ನಾನು 2.5 ಗ್ಲಾಸ್ ನೀರು ಹಾಕ್ತೀನಿ ರೀ. ನಿಮ್ಗೆ ಜಾಸ್ತಿ ಪಾಕ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲ ನಮಗೆ ಸ್ವಲ್ಪ ಪಾಕ ಬೇಕು ಅಂದರೆ ಅದು ನಿಮ್ಮ ಚಾಯ್ಸು, ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೆ. ನಾನಂದರೆ 2.5 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಇಲ್ಲಿ 2.5 ಗ್ಲಾಸಿಗೆ ನಾನು 1.5 ಕಪ್ಪು ಅಂದರೆ 1.5 ಕಪ್ ಅಂದರೆ 1.5 ಕಪ್ಪು ತೊಗೊಂಡಿಲ್ಲ ನಾನು. ಚೂರು ಇದು
ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಅಷ್ಟೇ ನಾನು. ಸ್ವೀಟ್ ಜಾಸ್ತಿ ತಿನ್ನೋರು ಅವರಿಗೆ ಇದು ಸ್ವೀಟ್ ಹೆಂಗೆ ಅಂತಂದು ನಿಮ್ಗೆ ಗೊತ್ತಿರುತ್ತಲ್ಲ, ನಿಮ್ಮ ಮನೇಲಿ ಹೇಗೆ ತಿಂತಾರೆ ಅಂತಂದು ಆ ಥರ ತೊಗೊಳ್ಳಿ. ನಾನಂದರೆ ಒಂದು ಗ್ಲಾಸ್ ಅಂದರೆ ಒಂದು ಗ್ಲಾಸ್ ತೊಗೊಂಡಿಲ್ಲ, ಇನ್ನೊಂದು ಚೂರು ನಾನು ಸಕ್ಕರೆ ಹಾಕ್ತೀನಿ. ಸಕ್ಕರೆ ಪಾಕ ಚೆನ್ನಾಗಿ ಆಗ್ಬೇಕ್ರಿ. ಸಕ್ಕರೆ ಪಾಕನೂ ಭಾಳ ಇಂಪಾರ್ಟೆಂಟ್ ಇದಕ್ಕೆ. ನೋಡಿ ಅದು ಒಂದು ಗ್ಲಾಸೇ ಆಗುತ್ತೆ. ನಾನು ಫಸ್ಟಿಗೆ ಬೋಲ್ ತೊಗೊಂಡಿದ್ದೆ, ಬೋಲ್ ಗ್ಲಾಸ್ ಅಂತಾರಲ್ಲ ಅಷ್ಟು ತೊಗೊಂಡಿದ್ದೆ. ಸೊ ಇವಾಗ ಅದು ಒಂದು ಗ್ಲಾಸೇ. ಇವಾಗ ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ ನೋಡಿರಿ ನಾನು ಸಕ್ಕರೆ ಪಾಕಕ್ಕೆ. ಅದು ಚೆನ್ನಾಗಿ ಕುದಿಬೇಕು ರೀ, ಅದು ಚೆನ್ನಾಗಿ ಸಕ್ಕರೆ ಪಾಕ ಚೆನ್ನಾಗಿ ಬರಬೇಕು. ಸಕ್ಕರೆ ಪಾಕ ನೀವು ನೀರು ಥರ ಇದ್ದರೆ ಚೆನ್ನಾಗಿ ಬರಲ್ಲ. ಸೊ ಚೆನ್ನಾಗಿ ಇದು ಸಕ್ಕರೆ ಪಾಕ ಚೆನ್ನಾಗಿದ್ರೇ ಅದು ಚೆನ್ನಾಗಿರುತ್ತೆ. ಇವಾಗ ನೋಡಿ ನಾನು ಎಲ್ಲ ಉಂಡೆಗಳು ಈ ಥರ ರೌಂಡ್ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಸ್ವಲ್ಪ ತುಪ್ಪ ಸವರ್ಕೊಂಡು ನಾನು ಇದು ಮಾಡ್ಕೊತಾ ಇದ್ದೀನಿ ನೋಡಿ. ಇವಾಗ ನೋಡಿರಿ ಎಲ್ಲ ಜಾಮೂನೆಲ್ಲ ಹಿಂಗೆ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಈ ಕಡೆ ನಾನು ಕಡಾಯಿ ಇಟ್ಕೋಬೇಕು. ಕಡಾಯಿ ಇಟ್ಕೊಂಡು ನಾನು ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ಎಣ್ಣೆ ಹಾಕ್ತಾಯಿದ್ದೀನಿ ನಾನು. ನನಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ, ನಾನು ಜಾಸ್ತಿ ಹಾಕ್ಕೊತಾ ಇಲ್ಲ. ಅದು ಜಾಮೂನು ಎಷ್ಟಿದ್ದಾವೋ ಅಷ್ಟೇ ಹಾಕ್ಕೊತಾ ಇದ್ದೀನಿ. ನೀವು ಜಾಸ್ತಿ ಮಾಡ್ತೀನಿ ಅಂತಂದರೆ 2 ಪ್ಯಾಕೆಟ್ ಇತ್ತಂದರೆ ನೀವು ಜಾಸ್ತಿ ಹಾಕ್ಕೊಳ್ರಿ. ನಾನು ಒಂದೇ ಪ್ಯಾಕೆಟ್ ಮಾಡ್ಕೊತಾ ಇದ್ದೀನಿ, ಇಲ್ಲಿ ಮಾಡ್ತಾಯಿದ್ದೀನಿ ನೋಡಿ. ಅದು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಣ್ಣ ಹುರಿ ಒಳಗೆ ನೀವು ಜಾಮೂನ ಹುರ್ಕೋಬೇಕಾಗುತ್ತೆ. ಜಾಸ್ತಿ ಇದು ಹುರಿ ಇಟ್ಕೊಂಡು ಹುರ್ಕೊಂಡ್ರೆ ಅದೇನಾಗುತ್ತಂದರೆ ಒಳಗಡೆ ಬೇಯಂಗಿಲ್ಲ. ಸೊ ಸಣ್ಣ ಹುರಿ ಒಳಗೆ ಇಟ್ಕೊಂಡೇ ನೀವು ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಜಾಸ್ತಿ ಹುರಿ ಇಟ್ಕೊಂಡ್ರೆ ಏನಾಗುತ್ತಂದರೆ ಜಲ್ದಿ ಅದು ಇದಾಗಿಬಿಡುತ್ತೆ, ಬ್ರೌನ್ ಬಂದುಬಿಡುತ್ತೆ. ನಿಮ್ಗೇನು ಅನಿಸುತ್ತೆ, ಇದು ಇಷ್ಟ ಆಗಿದೆ ಮತ್ತು ಇದು ಹೊತ್ತಿ ಹೋಗುತ್ತೇನೋ ಅಂತಂದು ಇದಾಗುತ್ತೆ. ಇಲ್ಲ, ಆ ಥರ ಯಾವತ್ತೂ ಅನ್ಕೋಬೇಡ್ರಿ. ಫಸ್ಟು ಯಾವಾಗಲೇ ಆಗಲಿ ಸಣ್ಣ ಹುರಿ ಒಳಗೆ ಇಟ್ಕೊಂಡ್ರೆ ನಿಮ್ಗೆ ಜಾಮೂನು ಚೆನ್ನಾಗಿ ಬರುತ್ತೆ ನೋಡಿ. ನಾನು ಇದು ಈ ಥರ ಇನ್ನೂ ಇದು ಹುರ್ಕೋತೀನಿ ನಾನು. ಅದಕ್ಕೆ ಅಂದು ಬಣ್ಣ ಬರಬೇಕು, ಅಲ್ಲಿ ಮಟ್ಟ ಹುರ್ಕೋತೀನಿ ನಾನು. ಅದನ್ನು ಚೆನ್ನಾಗಿ ಫ್ರೈ ಮಾಡ್ತೀನಿ ನಾನು. ಕಂದು ಬಣ್ಣ ಬಂದಮೇಲೆ ಆಮೇಲೆ ಸಕ್ಕರೆ ಪಾಕನೂ ಅಷ್ಟೇ ಆರಿದ ಮೇಲೆ ಜಾಮೂನು ಯಾವಾಗ ಹಾಕ್ಬೇಕಂದ್ರೆ ಸಕ್ಕರೆ ಪಾಕ ಎಲ್ಲ ಹಾರಬೇಕದು. ತಣ್ಣಗಾದ್ಮೇಲೆ ಸಕ್ಕರೆ ಪಾಕ ತಣ್ಣಗಾದ್ಮೇಲೆ ನೀವು ಹಾಕಿ. ಇಲ್ಲ ಅಂದರೆ ಏನಾಗುತ್ತಂದರೆ ಅದು ಸಕ್ಕರೆ ಪಾಕ ಇನ್ನೂ ಬಿಸಿ ಇದ್ದಾಗೆ ನೀವು ಜಾಮೂನು ಹಾಕಿದರೆ ಅದು ಜಾಮೂನು ಕರೆಕ್ಟ್ ಆಗೋಲ್ಲ. ಸೊ ಸಕ್ಕರೆ ಪಾಕ ಯಾವಾಗಲೂ ತಣ್ಣಗಾದ್ಮೇಲೆ ಜಾಮೂನು ಹಾಕಿ ನೋಡಿ. ಈ ಥರ ಈ ಕಲರೂ ಅಲ್ಲ, ಇನ್ನೂ ಸ್ವಲ್ಪ ಕಲರ್ ಬರಬೇಕು ಅದಕ್ಕೆ. ಈ ಥರ ಬರಲಿ. ಯಾಕಂದರೆ ಈ ಥರ ಬಂದರೆ ಏನಾಗುತ್ತಂದರೆ ನಿಮಗೆ ಪಾಕದಲ್ಲಿ ಹಾಕಿದಾಗನೂ ಅದು ಚೆನ್ನಾಗಿ ಅನಿಸುತ್ತೆ ನಿಮಗೆ. ಇದು ಏನೂ ಇದಾಗಿರಲ್ಲ. ನಾ ಎಲ್ಲನೂ ಹೀಗೆ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಈ ಥರ ಎಲ್ಲ ಆದಮೇಲೆ ಲಾಸ್ಟಿಗೆ ಹಿಂಗೆ ಬಂದಿದೆ. ಜಾಮೂನೆಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈ ಕಡೆಲ್ಲ ಇದು ಪಾಕನೂ ನನಗೆ ತಣ್ಣಗಾಗಿದೆ. ಸೊ ಇವಾಗ ನಾನು ಪಾಕದಲ್ಲಿ ತಣ್ಣಗಾಗಿದೆ ಅಲ್ಲ, ಆ ತಣ್ಣಗಾಗಿದ್ದ ಪಾಕದಲ್ಲಿ ನಾನು ಜಾಮೂನೆಲ್ಲ ಹಾಕ್ತಾಯಿದ್ದೀನಿ ನೋಡಿ. ನಿಮಗೆ ಏಲಕ್ಕಿ ಕುಟ್ಟಿ ಹಾಕ್ಕೋತೀನಂದರೆ ಅದು ನಿಮ್ಮ ಚಾಯ್ಸು. ನಾನಂದರೆ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ, ಯಾಕಂದರೆ ಯಾವಾಗಲೂ ಅದು ಪುಡಿ ಆದರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂಥೇಳಿ ಅಷ್ಟೇ. ಜಾಮೂನೆಲ್ಲ ಈ ಥರ ಆಯಿತು ನೋಡಿ. ನಮ್ಮ ಚಾನಲ್ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.